ನಿನ್ನೆ ಸುದ್ದಿಯಾಗಿದ್ದ ಲೀಲಾವತಿ ಈಗ ತನ್ನ ಗಂಡನ ಕುರಿತಾಗಿ ಆರೋಪಗಳನ್ನು ಮಾಡುತ್ತಾ ನೊಂದ ಮನಸ್ಥಿತಿಯಲ್ಲಿ ಮಾತನಾಡಿರುವ ಲೀಲಾವತಿಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಆ ವಿಡಿಯೋದಲ್ಲಿ ತಾನು ಎದುರಿಸುತ್ತಿರುವ ಭಯ ಹಾಗೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾಗಿ ಹೇಳಲಾಗಿದೆ. ಜೊತೆಗೆ ಕೆಲವರ ವಿರುದ್ಧವೂ ಆಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಆ ವಿಡಿಯೋವೇ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ. ಈ ವಿಡಿಯೋನ ಎಲ್ಲರೂ ನೋಡ್ಬೇಕು ಅಂತ ಮಾಡ್ತಿದ್ದೀನಿ. ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋನು ನನ್ನ ಮರ್ಯಾದೆಯೆಲ್ಲ ರಾಜ್ಕೊಟ್ಬಿಟ್ಟ. ಸಾಲದೇ ಇದ್ದಿದ್ದಕ್ಕೆ ವಿಡಿಯೋದವರು ಸೇರ್ಕೊಂಡು ನಾನು ಒಂದು ಸ್ಟೇಟ್ಮೆಂಟು ಕೇಳ್ತೀರಾ, ನನ್ನ ನೋಡ್ತೀರಾ, ನನ್ನ ಮಾನ ಮರ್ಯಾದೆ ಎಲ್ಲ ರಾಜಾಕ್ಬಿಟ್ರು. ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಟ್ಟ. ತಡ್ಕೊಳಕ್ಕಾಗ್ತಿಲ್ಲ. ನಾನು ಏನಿಲ್ಲ ತಗೊಂಡೆ. ನನಗೂ ಒಂದು ಸಂಬಂಧನೇ ಇಲ್ಲ ಅಂತ ಬರ್ಕೊಟ್ಟೋದ್ರು ಕೂಡ ಈ ಥರ ಮಾಡ್ತಾರೆ. ನಾನು ತಡ್ಕೊಳಕ್ಕಾಗ್ತಿಲ್ಲ. ಜೀವ ಬೆದಕಿ ಬೇಡ ಆಗ್ತಿದ್ದಾರೆ. ನನ್ನ ಸಾಯಿಸ್ಬಿಟ್ಟು ಸಂಜೆ ಒಳಗಡೆ ನೀನು ಬಿಡಲ್ಲ. ಸಂಜೆ ಒಳಗಡೆ ನಾನು ಸಾಯಿಸ್ಬಿಡ್ತೀನಿ. ಅವನು ಸಾಯಿಸ್ಬಿಡ್ತೀನಿ, ನೀನು ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಪಾಪ ನನ್ನಿಂದ ಅನ್ಸಂತು ಯಾಕೆ ನಾನು ಹೋಗಿರೋದು. ಅವನಾಗೆ ನಾವು ಕರ್ಕೊಂಡು ಹೋಗಿಲ್ಲ. ನಾನು ಹೋಗಿದ್ದೀನಿ. ಅವನ ತಲೆ ಮೇಲೆ ಏನು ಬರ್ಬಾರ್ದು. ಅವನು ತಪ್ಪೇ ಇಲ್ಲ. ಇದರಲ್ಲಿ ತಪ್ಪೇ ಇದ್ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು? ಇದಕ್ಕೆಲ್ಲ ಕಾರಣ ನನ್ನ ಗಂಡ. ನಾನು ಬದುಕಕ್ಕೆ ಬಿಡ್ತಿಲ್ಲ ಅವರು. ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನನ್ನನ್ನು ಬದುಕಕ್ಕೆ ಬಿಡ್ತಿಲ್ಲ ಇವರು. ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನೆ, ಏನೇನೋ ಮಾಡ್ತಿದ್ದಾನೆ. ಅವ್ರಿಗೆ ಸಂಬಂಧ ಕಟ್ಟಿ ಇವ್ರು ಅವರೆಲ್ಲ ನನ್ನ ಅಣ್ಣಂದಿರ ಸಮಾನ. ಎಲ್ಲರಿಗೂ ಸಂಬಂಧ ಕಟ್ಟಿ ಇವಾಗ ನಾನು ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದಿರೋ ಮಾಡ್ಬಿಟ್ಟಿದ್ದಾನೆ. ನನ್ನ ಕೈ ಬದುಕಕ್ಕಾಗ್ತಿಲ್ಲ, ಇರೋಕ್ಕಾಗ್ತಿಲ್ಲ ನನಗೆ. ಹೆಂಡತಿ ಬೇಡ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ಅವನು. ನನಗೂ ಬೇಡ ಅವಳು ಅಂತ ಅಂದ್ಬಿಟ್ಟು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಂಗೆ ಸಂಬಂಧ ಇಲ್ಲ ಹೋಗಿದ್ದಾದ್ಮೇಲೆ ಏನಕ್ಕೆ ಅವನು ಈ ಥರ ಮಾಡ್ತಾ ಇದ್ದಾನೆ? ನನ್ನ ಮಾನ ಮರ್ಯಾದೆ ಮತ್ತೆ ಯಾಕೆ ರಾಜ ಆಗ್ತಿದ್ದಾನೆ? ನಾನು ಆಗ್ತಿಲ್ಲ. ಇದು ಬೇಡ. ಇದಕ್ಕೆಲ್ಲನೂ ಕಾರಣ ಮೇನ್ ಯಾರು ಅಂದ್ರೆ ಸ್ವಾಮಿ ಸೆಬಾಸ್ಟಿಯನ್ ಅಂತ ಅಂದ್ಬಿಟ್ಟು ಅವರೇ ಕಾರಣ. ಅವನಿಗೆಲ್ಲ ಏನು ಅಂತ ಗೊತ್ತೂ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣನೇ ಅವನು. ಎಲ್ಲ ಇನ್ನೊಂದು ಗಂಡನಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇರೋದೇ ಅವರು. ಏನು ಬಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದ್ರೆ ನಾನು ಸಂತು ಮನೇಲಿದ್ದೀನಿ. ಅವನ ಮೇಲೆ ಹೊರೆ ಬರಬಾರ್ದು. ಅವನು ಏನೂ ಆಗ್ಬಾರ್ದು. ಅವನದೇನು ತಪ್ಪಿಲ್ಲ ಇದರಲ್ಲಿ. ನಾನು ಮಾಡ್ಕೊಳ್ತಾ ಇರೋ ಕಾರಣನೇ ನನ್ನ ಗಂಡನಿಂದನೇ ಇಷ್ಟೆಲ್ಲ. ನನ್ನ ಗಂಡ ಮೀಡಿಯಾದವರು ನಾನು ಏನು ಬಂದು ಒಂದು ಸ್ಟೇಟ್ಮೆಂಟ್ ಕೇಳಲಿಲ್ಲ, ಏನೂ ಇಲ್ಲ. ಅವ್ರ ಪಾಡ್ಗೆ ಅವನ ಸ್ಟೇಟ್ಮೆಂಟ್ ಮಾತ್ರ ತಗೊಂಡು ಹೋಗಿ ಹಾಕ್ತಾ ಇದ್ದಾರೆ, ಎಲ್ಲ ಪ್ರಚಾರ ಮಾಡ್ತಿದ್ದಾರೆ. ನನಗದ ಅವಮಾನ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ನಾನು ಸೂಸೈಡ್ ಮಾಡ್ಕೊತಿದ್ದೀನಿ. ತುಂಬಾ ಹಿಂಸೆ ಕೊಡ್ತಿದ್ದ. ಕುಡಿಯೋದು ಡೈಲಿ ಕುಡಿದಿದ್ದ. ಅದು ಇದು ಹಿಡಿದು ತೋರಿಸಿ ಹಂಗಿರು ಹಿಂಗಿರು ಅಂತೆಲ್ಲ ಹೇಳ್ತಿದ್ದ. ಮನೆಯಿಂದ ಈಚೆ ಕಳಿಸ್ತಿರ್ಲಿಲ್ಲ. ಒಬ್ಬರ ಜೊತೆ ಮಾತಾಡಕ್ ಬಿಡ್ತಿರ್ಲಿಲ್ಲ. ನನ್ನ ಯಾವಾಗಲೂ ಮನೆ ಒಳಗಡೆನೆ ಇರಬೇಕಿತ್ತು. ಕುಂತ್ರು ಅನುಮಾನ, ನಿಂತ್ರು ಅನುಮಾನ. ಅವಮಾನ ಮಾಡ್ದ. ಸಿಕ್ದವ್ರಿಗೆಲ್ಲ ನನ್ನ ತಂದೆ ವಯಸ್ಸದವ್ರಿಗೆಲ್ಲ ನನಗೆ ಕಟ್ಕೊಟ್ಟ. ಅವಮಾನ ಮಾಡ್ತಾನ. ನನ್ನ ಗಂಡನ ಚೂ ಬಿಟ್ಟಿದ್ದಾನಲ್ಲ ಸ್ವಾಮಿ ಸೆಬಾಸ್ಟಿಯನ್ ಅಂತ ಅಂದ್ಬಿಟ್ಟು ಅವರು, ಆಮೇಲೆ ಮೀಡಿಯಾದವರು ಇಷ್ಟೇ ಕಾರಣ. ನನಗೆ ಅವಮಾನ ಮಾಡ್ಬಿಟ್ಟಿದ್ದಾರೆ. ಒಂದು ಹೆಣ್ಣು ಬಗ್ಗೆ ಎಷ್ಟು ಅಪಪ್ರಚಾರ ಮಾಡಬೇಕು ಎಲ್ಲ ಮಾಡ್ಬಿಟ್ಟಿದ್ದಾರೆ. ನನಗೆ ತಲೆ ಎತ್ಕೊಂಡು ಓಡಾಡೋಕ್ಕೂ ಆಗ್ತಿಲ್ಲ. ಭಯ ಆಗ್ತಿದೆ ನನಗೆ. ಹಿಂಗಪ್ಪ ನಾನು ಓಡಾಡ್ರಿ ಅಂತ ಅಂದ್ಬಿಟ್ಟು ಸಾಲದಕ್ಕೆ ಸಂತು ಕೂಡ ಜೀವ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾನೆ.
ನಿನ್ನ ಬಿಡಲ್ಲ ಕಣೋ, ಸಂಜೆ ಒಳಗಡೆ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ನನ್ನಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು ಸಂತು, ಇದ್ರಲ್ಲಿಂದ ಏನು ತಪ್ಪಿಲ್ಲ ಸಂತು. ಸಾರಿ, ತುಂಬಾ ಆಸೆ ಇಟ್ಕೊಂಡಿದ್ದೆ ನಿನ್ ಜೊತೆ ಜೀವನ ಮಾಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ. ಆದ್ರೆ ಈ ನನ್ನ ಮಗನ ಮಾನ ಮನೆಯೆಲ್ಲ ತೆಗ್ದ. ತಪ್ಪಾಯ್ತು ಸಂತು. ನಿಮ್ ಮನೆಯಿಂದ ಬಂದು ನಾನು ಈ ತರ ಮಾಡ್ಕೊತಿದ್ದೀನಿ. ಇದಕ್ ಕಾರಣನೇ ನನ್ ಗಂಡ. ನಂಗೆ ಅವಮಾನ ತಡ್ಕೊಳಕ್ ಆಗ್ತಿಲ್ಲ ಪಾಪ. ನೀನು ನನ್ನಿಂದ ಮಾನ ಮರೆದಿ ಹೋಯ್ತು. ನನ್ನಿಂದ ಅವಮಾನ ಆಯ್ತು ನಿನ್ಗೆ, ಸಾರಿ. ನನ್ ಮಗಳ ಚೆನ್ನಾಗಿ ನೋಡ್ಕೋ. ಅವನ್ ನಂಬಿ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡ, ಸರಿ? ಯಾವುದೇ ಕಾರಣಕ್ಕೂ ಬಿಡ್ಬೇಡ ನನ್ ಮಗಳು ಚೆನ್ನಾಗಿ ನೋಡ್ಕೋ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇದಕ್ಕೆಲ್ಲ ಕಾರಣನೇ ನನ್ ಗಂಡ.